ಈ ಹಿನ್ನೆಲೆಯಲ್ಲಿ ನಾನು ನನ್ನ ಭಾವನೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ ಅಂಥೇಳಿ ತಮ್ಮನ್ನು ಆಫೀಸ್ಗೆ ಬನ್ನಿ ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡಿದೆ. ನಾನು ಮನಮೋಹನ್ ಸಿಂಗ್ ಅವ್ರನ್ನ ನೋಡಿದ್ದು ಲೋಕಸಭೆಯಲ್ಲಿ 1991ರಲ್ಲಿ ನಾನು ಕರ್ನಾಟಕದಿಂದ ಮೊದಲನೇ ಬಾರಿಗೆ ಲೋಕಸಭೆಗೆ ಹೋದೆ. ಅವರು ನರಸಿಂಹರಾವ್ ಸರ್ಕಾರದಲ್ಲಿ ಹಣಕಾಸಿನ ಮಂತ್ರಿ ಆದರು. ಅದಕ್ಕೆ ಮುಂಚೆ ಹಲವಾರು ಹುದ್ದೆಗಳಲ್ಲಿ ನಮ್ಮ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದರು, ಆರ್ಥಿಕ ತಜ್ಞರಾಗಿ ಅಡ್ವೈಸರ್ ಆಗಿದ್ದರು. ವಿಶ್ವಸಂಸ್ಥೆಯಲ್ಲಿ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಿದರು. ಹೀಗೆ ಅವರು ಪಾಕಿಸ್ತಾನದಿಂದ ಬಂದವರು. ಅವ್ರ ತಂದೆ, ಅವರ ಇತಿಹಾಸ ಎಲ್ಲ ಸಾಕಷ್ಟು ಪತ್ರಿಕೆಗಳಲ್ಲಿ ಬಂದಿದೆ. ಆದರೆ ಆರ್ಥಿಕವಾಗಿ ತುಂಬ ಬುದ್ಧಿವಂತ. ಈಸ್ ಅನ್ ಎಕಾನಮಿಸ್ಟ್. ಅದರಲ್ಲಿ ಬಹಳ ಅನುಭವ ಹೊಂದಿದ್ದಂಥ ವ್ಯಕ್ತಿ. ನರಸಿಂಹರಾವ್ ಪ್ರಧಾನಮಂತ್ರಿ ಆದಾಗ ದೇಶದ ಸ್ಥಿತಿ ತುಂಬ ಹದಗೆಟ್ಟಿ. ಆಗ ನಮ್ಮ ದೇಶ ಚಿನ್ನನ 130 ಟನ್ನು ಚಿನ್ನನ ಹಣ ಹಾಕ್ತಾರೆ. ಅಂದರೆ ಎಂಥ ಭೀಕರವಾದ ಪರಿಸ್ಥಿತಿ ಇತ್ತು ಅಂತ ಅರ್ಥ ಮಾಡಿ. ಅಲ್ಲದೇ ಇದ್ದರೆ ನಮ್ಮ ದೇಶಕ್ಕೆ ತುಂಬ ಕೆಟ್ಟ ಹೆಸರು ಬರೋದು. ಆ ಸನ್ನಿವೇಶದಲ್ಲಿ ಇವರು ಹಣಕಾಸಿನ ಮಂತ್ರಿಯಾಗಿ ನರಸಿಂಹರಾವ್ ಸರ್ಕಾರದಲ್ಲಿ ಈ ದೇಶದ ಗೌರವವನ್ನು ಉಳಿಸಲಿಕ್ಕೆ ಆರ್ಥಿಕ ತಜ್ಞರಾಗಿ ತಮ್ಮ ಪ್ರಯತ್ನ ಪ್ರಾರಂಭ ಮಾಡಿದರು. ನಾನು ತುಂಬ ಕ್ರಿಟಿಸೈಸ್ ಮಾಡಿದ್ದೆ. ಇದರ ದಾಖಲಾತಿಲಿದೆ. ಎಕನಾಮಿಕ್ ರಿಫಾರ್ಮ್ಸ್, ಲಿಬರಲೈಸೇಷನ್ನು,
ಪ್ರೈವೇಟೈಸೇಷನ್ನು, ವಿದೇಶದಿಂದ ಹಣ ಬರ್ತಕ್ಕಂಥದ್ದಕ್ಕೆ ನಮ್ಮ ನೀತಿಯ ಮಾರ್ಪಾಡು, ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರು. ಹೀಗೆ ಈ ಸುಧಾರಣೆಗಳನ್ನು ಅವರು ತಂದರು. ನಾನು ಆಗೇನೇ ನಡೀತು, ಬೇರೆ ಬೇರೆ ಘಟನೆಗಳು, ಅವುಗಳನ್ನ ಹೇಳಲಿಕ್ಕೆ ಹೋಗಲ್ಲ, ಇವತ್ತು ಹೇಳಲೂಬಾರದು. ಆ ವಿಷಯ ಎಲ್ಲ ಗೊತ್ತೇ ನನಗೆ. ನಾವು ಇವತ್ತು ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅದರಿಂದ ಅವ್ರ ಕಾಲದಲ್ಲಿ ನಮ್ಮ ದೇಶದ ಸ್ಥಿತಿ ಯಾವ ಸಂಕಟದಲ್ಲಿತ್ತು ಅದನ್ನು ಸರಿಪಡಿಸಲಿಕ್ಕೆ ಸರ್ವ ಪ್ರಯತ್ನ ಮಾಡಿದ್ದಾರೆ. ಅದರದೇ ಇವತ್ತು ಎಲ್ಲ ಹೇಳಲು ಪ್ರತಿಯೊಬ್ಬರು ಇಡೀ ರಾಷ್ಟ್ರದಲ್ಲಿ ಅವರ ಬಗ್ಗೆ ಒಂದೇ ಒಂದು ಹೇಳ್ತಾರೆ, ಈ ದೇಶ ಸಂಕಷ್ಟದಲ್ಲಿದ್ದಾಗ ಇದನ್ನು ಸರಿಪಡಿಸಲಿಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳಿ. ಏನಪ್ಪ ಅಂದರೆ ಹೇಳಿದಿಲ್ಲ, ಪ್ರೈವೇಟೈಸೇಷನ್, ಲಿಬರಲೈಸೇಷನ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹಣ ನಮ್ಮ ದೇಶಕ್ಕೆ ಬರೋದು. ಹೀಗೆ ಈ ಸುಧಾರಣೆಯನ್ನು ತೆಗೆದುಕೊಂಡು ನರಸಿಂಹರಾವ್ ಸರ್ಕಾರದಲ್ಲಿ 5 ವರ್ಷ ಹಣಕಾಸಿನ ಮಂತ್ರಿ ಆದರು. ಅದಾದಮೇಲೆ ಅವರೇ ಪ್ರಧಾನಮಂತ್ರಿ. ಅವರು ಪ್ರಧಾನಮಂತ್ರಿಯಾಗಿ 10 ವರ್ಷ ದೇಶ ಆಳ್ತಾರೆ. ನೆಹರು, ಇಂದಿರಾ ಗಾಂಧಿ ಬಿಟ್ಟ ಮೇಲೆ 10 ವರ್ಷ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ರು ಅವರೊಬ್ಬರೇ, ಬೇರೆ ಯಾರೂ ಇಲ್ಲ. ಸರಳ ಸಜ್ಜನ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ. ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ನಾವು ಇವತ್ತು ನಮ್ಮ ಪಕ್ಷ ಅಲ್ಲ, ಪಾರ್ಟಿ ವಿಷಯ, ಒಬ್ಬ ದೇಶದ ಪ್ರಧಾನಮಂತ್ರಿ. ಕುಮಾರಸ್ವಾಮಿಯವರು ಬೆಳಿಗ್ಗೆ ಹೋಗಿ ಅವರ ಪಾರ್ಥಿವ ಶರೀರಕ್ಕೆ ನಮ್ಮ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಅವರು ಗೌರವ ಸಲ್ಲಿಸಿ ವಾಪಸ್ ಬರ್ತಾ ಇದ್ದಾರೆ. ಅಂದರೆ ಇವತ್ತು ನಮ್ಮ ಆಫೀಸಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಇಲ್ಲೇ ಕೂತಿದ್ದಾರೆ, ತಿಪ್ಪೇಸ್ವಾಮಿಯವರು ಇಲ್ಲೇ ಕೂತಿದ್ದಾರೆ, ರಮೇಶ್ ಕುಮಾರ್ ಇಲ್ಲೇ ಕೂತಿದ್ದಾರೆ, ಪುಟ್ಟರಾಜು ಬಂದಿದ್ದಾರೆ, ನಾಡಗೌಡರು ಬಂದಿದ್ದಾರೆ, ಇನ್ನು ಕೆಲವರು ಸ್ನೇಹಿತರು ಪಕ್ಷ ಬಂದಿದ್ದಾರೆ, ಜಿಲ್ಲಾಧ್ಯಕ್ಷರು ಇದ್ದಾರೆ, ತಾಲೂಕಾಧ್ಯಕ್ಷರು ಪ್ರಸನ್ನ ಕುಮಾರು ಮತ್ತು ವಸಂತ ಕುಮಾರಿ ಡೊಗ್ಗಗಾವ್ ಇದ್ದಾರೆ. ಸೊ ಅವರೆಲ್ಲರೂ ನಾವು ವೇದಿಕೆಯಲ್ಲಿದ್ದೇವೆ.
ಅದು ಶೋಕದ ದಿನಾಚರಣೆ. 7 ದಿನ ಅವರು ನಿಧನ ಹೊಂದಿದ ಹಿಂದಿನದಲ್ಲಿ ಈ ರಾಷ್ಟ್ರದಲ್ಲಿ ಅವರ ಗೌರವಾರ್ಥವಾಗಿ ಯಾವುದೇ ಸರ್ಕಾರಿ ಕೆಲಸ ಮಾಡಬಾರದು. ನಮ್ಮ ನ್ಯಾಷನಲ್ ಫ್ಲಾಗು 7 days ಅದು ತಗ್ಗಿಸಿ ಅರ್ಧ ಮಟ್ಟಕ್ಕೆ ಇಳಿಸಿ ಗೌರವ ಕೊಡ್ತಾರೆ. ಯಾಕೆ ಅಂದರೆ 10 ವರ್ಷ ಪ್ರಧಾನಮಂತ್ರಿಯಾಗಿ 5 ವರ್ಷ ಹಣಕಾಸಿನ ಮಂತ್ರಿಯಾಗಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಆರ್ಥಿಕ ಸಲಹೆಗಾರರಾಗಿ ಈ ದೇಶಕ್ಕೆ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ್ದಾರೆ. ಅಂತಹ ಒಬ್ಬ ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿ 92ನೇ ವಯಸ್ಸಿನಲ್ಲಿ ನಮ್ಮ ಅಗಲಿ ಹೋಗಿದ್ದಾರೆ. ನಾವು ಅವರ ಜೊತೆ ನಾನು ತುಂಬ ವೈಯಕ್ತಿಕವಾಗಿ ಅಲ್ಲ, ಅವರ ನೀತಿ ಬಗ್ಗೆ ಕೂಡ ಏಕೆಂದರೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ನನ್ನ ಹೋರಾಟದ್ದು. ಅದನ್ನು ಹೇಳಿದ್ದಾರೆ, ಸತ್ಯಾಂಶ ಮುಚ್ಚಿಡೋಕ್ಕಾಗಲ್ಲ. ಅದೇನೇ ಇರಲಿ, ವೈಯಕ್ತಿಕವಾಗಿ ನನಗೆ ಅವ್ರ ಬಗ್ಗೆ ಗೌರವ ಇದೆ. ಪ್ರಾಮಾಣಿಕಸ್ಥರು, ದೀರ್ಘ ಸೇವೆ ಸಲ್ಲಿಸಿದ್ದಾರೆ ಅಂತ ಹಿರಿಯ ಚೇತನ ನಿನ್ನೆ ರಾತ್ರಿ 9:30 ಗಂಟೆಗೆ ತೀರೋಗಿದ್ದಾರೆ. ನಾವೆಲ್ಲರೂ ಸೇರಿರೋದು ಅವರ ಆತ್ಮಕ್ಕೆ ಭಗವಂತ ಮೋಕ್ಷ ಕೊಡಲಿ. ಅವರೇನು ತೀರ್ಕೊಂಡು ಹೋಗಿದ್ದಾರೆ, ಅವರ ಕುಟುಂಬಕ್ಕೆ ಆ ದುಃಖವನ್ನು ಸಹಿಸಿಕೊಡ್ತಕ್ಕಂಥ ಶಕ್ತಿಯನ್ನು ಆ ಪರಮಾತ್ಮ ಕೊಡಲಿ ಅಂತೇಳಿ ನಾವೆಲ್ಲರೂ ಆ ಪರಮಾತ್ಮನ ಪ್ರಾರ್ಥನೆ ಮಾಡೋಣ. ಮಾಧ್ಯಮ ಸ್ನೇಹಿತರು, ನೀವು ಇವತ್ತು ಯಾವುದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಹಲವಾರು ವಿಷಯ ಇರ್ಬೋದು. ಅವರು ಕೆಲಸ ಮಾಡುವಾಗ ಕೆಲವು ನಿರ್ಣಯಗಳು ಅವೆಲ್ಲ ಕೇಳಬಾರದು. ಇವತ್ತು ಅವರು ತೀರ್ಕೊಂಡು ಹೋಗಿದ್ದಾರೆ, ಸುದೀರ್ಘವಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ದೇಶದ ಆರ್ಥಿಕ ಉನ್ನತಿಗೆ ತಮ್ಮ ಶಕ್ತಿ ಮೀರಿ ಒಬ್ಬ ಎಕ್ಸ್ಪರ್ಟ್ ಎಕಾನಮಿಸ್ಟ್ ಆಗಿ ಅವರು ಮಾಡಿರ್ತಕ್ಕಂಥ ಸೇವೆನ ನಾವು ಸ್ಮರಿಸ್ಕೊಳ್ಬೇಕು. ಅದರಿಂದ ನಾವೆಲ್ಲರೂ ಇವತ್ತು ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕೊಡಲಿ, ಮೋಕ್ಷ ಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ. ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ನಾನು ಇಷ್ಟು ಮಾತನ್ನು ಹೇಳಿ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ. ಇಂಗ್ಲೀಷಲ್ಲಿ ಒಂದು ಬೈಕ್ ಅವರು ಇದ್ದಾರೆ, ಅವರು ಬೇಕಾದ್ರೆ ಹಾಗೆ ಇಲ್ಲೇ ಬರೋದು ಬೇಡ. ಐ ಸ್ಪೀಕ್ ಇನ್ ಇಂಗ್ಲೀಷ್. ಫಸ್ಟ್ ಟೈಮ್ I met
Dr. Manmohan Singh in 91. He was the finance minister in Narasimha Rao's government. At that time, the country was facing economically most critical situation. At that time, he took the responsibility as a finance minister. He tried his best to save the country from the economic crisis. Otherwise, country would have been gone to debt trap. ವಿಶ್ವದಲ್ಲಿ ದಿವಾಳಿ ಅಂತ ಹೇಳ್ತೀವಿ, ಡೆಟ್ ಟ್ರ್ಯಾಪ್. ಆ ಸ್ಟೇಜ್ಗೆ ಹೋಗೋದು. To overcome that, he pledged Narasimha Rao government, and he as a finance minister took a decision to pledge 130 ton gold to overcome the crisis. And he brought economic reforms after that. Liberalization, privatization, foreign direct investment, all these programs was initiated as finance minister, and Narasimha Rao was also the prime minister. But Manmohan Singh was an economist. He worked in World Bank, he worked in Reserve Bank governor, advisor to Government of India. Vast experience, and he served the nation finally for 10 years as Prime Minister. It is a great loss to the nation. Yesterday night at 9:30, he expired. We are all here to pray Almighty to see God give moksha, or what we believe, to the Atma of Dr. Manmohan Singh, who is a very pious, honest, sincere. May soul rest in peace. These words, I would like to thank all the media persons. And Kumaraswamy, today morning, the central minister, he was here. He went
and place the wreath on the body of Dr. Manmohan Singh on behalf of our party, on behalf of himself, to show our respect. I hope this is sufficient. With these words, I would like to conclude. Thank you very much. ಈ ಸಭೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.